ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಮೋಟೋ ವ್ಲಾಗ್ಗೆ. ಏನಪ್ಪ ಇವನು KTM ಬಿಟ್ಬಿಟ್ಟು ಮೊಪೆಡಲ್ಲಿ ಹೋಗ್ತಾವನೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಮೊಪೆಡಲ್ಲೂ ಹೋಗ್ತಾ ಇರಲಿಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೆ. ಸೊ ಹೊಸ ಕಂಪನಿ ಜಾಯ್ನ್ ಆಗಿದ್ದೀನಿ. ಸೊ ಐ ಆಮ್ ಕ್ವೈಟ್ ಹ್ಯಾಪಿ ಆಫ್ಟರ್ ಎ ಲಾಂಗ್ ಟೈಮ್. ಬಟ್ ಇನ್ನೂ ಸ್ಯಾಲ್ರಿ ಕೈಗೆ ಬಂದಿಲ್ಲ. ಬಟ್ ಪರವಾಗಿಲ್ಲ, ಸ್ಯಾಲ್ರಿ ಕೈಗೆ ಬಂದಾಗ ಕೆಲಸ ಸಿಕ್ಕಿರೋದು ಖುಷಿ ಆಯಿತು. ಒಂದು ಒಳ್ಳೆ ಕಂಪನಿ. ನೋಡೋಣ ಮುಂದಕ್ಕೆ ಜೀವನ ಹೆಂಗೆ ಸಾಗುತ್ತೆ ಅಂತ. ಬಟ್ ಎಲ್ಲ ಸೂಪರಾಗಿದೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಾಗ್ತೈತೆ ಅಂದರೆ ಟ್ರಾವೆಲಿಂಗು ಗುರು. ಈ ಬೆಂಗಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿ 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 ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ನನ್ನ ಗಾಡೀಲಿ ಅಂತ ಅಂದರೆ ಗಾಡಿ ಓಡಿಸೋದಕ್ಕೇನೋ ಇಷ್ಟ ಆಗುತ್ತೆ, ಆರಾಮಾಗಿ ಓಡಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಪೆಟ್ರೋಲ್ ಹಾಕ್ಸೋದೇ ತಲೆನೋವು. ಡೈಲಿ ಕಮ್ಯೂಟ್ ಎಲ್ಲ ಸೀರಿಯಸ್ಸಾಗಿ ಮಾಡೋಕ್ಕಾಗಲ್ಲ KTMಲ್ಲಿ. ಸೊ ನಿಯರ್ಲಿ ಅಂತಂದರೆ ಒಂದು ಮ್ಯಾಕ್ಸಿಮಮ್ ಏನು ಅಂದರೆ ಒಂದು 10 ಕಿಲೋಮೀಟರ್ಸ್ ಒಳಗಿತ್ತು ಅಂದರೆ ಡೈಲಿ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಬಟ್ ನಮ್ಮ ಆಫೀಸ್ ಇರೋದು ನಿಯರ್ಲಿ ಒಂದು 18 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದು ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ಕು. ಸೊ ಆ ಟ್ರಾಫಿಕಲ್ಲಿ ಓಡಿಸಿದ್ರಂತೂ ಇದ್ದಿದ್ದು ಮೈಲೇಜ್ ಕೊಡೋಲ್ಲ. ಸೊ ದಿನಕ್ಕೆ 200 ರುಪೀಸ್ ಬೇಕಾಗುತ್ತೆ. ಡೈಲಿ 200 ಅಂತ ಅಂದರೆ ಮಂತ್ಲಿಗೆ 6000ವರೆಗೂ ಹೋಗ್ಬಿಡುತ್ತೆ. ಸೊ ಯಾಕಪ್ಪ 6000ವರೆಗೂ ಅಷ್ಟೊಂದೆಲ್ಲ ಸ್ಯಾಲ್ರಿ ಎಲ್ಲ ಇಲ್ಲ. 6000ಕ್ಕೆ ಬರೀ ಟ್ರಾವೆಲ್ಗೆ ಖರ್ಚು ಮಾಡೋವಷ್ಟು. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಏನು ಅಂತಂದರೆ 1050 ರೂಪಾಯಿ ಪಾಸು. ಸೊ ಆರಾಮಾಗಿ ತಿಂಗಳ ಪೂರ್ತಿ ಓಡಾಡ್ಕೋಬೋದು. ಟ್ರಾವೆಲಿಂಗ್ ಕಷ್ಟಪ್ಪ, ಅಯ್ಯೋ ಓಡಾಡೋಕ್ಕಾಗಲ್ಲ, ಒಂದು ಮೊಪೆಡ್ ನೋಡು ತಗೊಂಬಿಡ್ತೀನಿ ಅಂತ ಅಂದೆ. ಸೊ ಅದಕ್ಕೆ ಸರಿ ಆಯಿತು, ಅವನು ಊರಿಗೆ ಹೋಗ್ತಾ ಇದ್ದಾನೆ. ಸೊ ಅದಕ್ಕೆ ತಗೊಳಪ್ಪ ಓಡಿಸು, ಒಂದು 4-5 ದಿನ ಊರಿಗೆ ಹೋಗಿರ್ತೀನಿ, ಓಡಾಡೋ ಗೊತ್ತಾಗುತ್ತೆ ಅಂತ ಅಂದ. ಸೊ ಅದಕ್ಕೆ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಮೊಪೆಡ್ ಲೈಫು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಸಿಟೀಸು ನೆನ್ನೆ ತಾನೇ 300 ರೂಪಾಯಿ ಹಾಕ್ಸಿದ್ದೆ, ಈಗಾಗಲೇ 1 ಪಾಯಿಂಟಿಗೆ ಬಂದ್ಬಿಟ್ಟೈತೆ. ಅಯ್ಯೋ ಏನು ಮಾಡೋದಂತ ಗೊತ್ತಿಲ್ಲ. ಏನು ನಾರ್ಮಲ್ಲು ಒಂದು 60-70ಲೇ ಓಡಿಸ್ತಾ ಇದ್ದೀನಿ ನೆನ್ನೆ. ಸೊ ಬಟ್ ಇವತ್ತು ಕಂಟ್ರೋಲ್ ಮಾಡ್ತಾಯಿದ್ದೀನಿ 50 ಒಳಗೆ ಇರೋಣ ಅಂತ, ವಿತಿನ್ 50ಯಲ್ಲಿ ಓಡಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಸೊ ನಿಯರ್ಲಿ ಒಂದು ಸೈಡ್ಗೆ ನನಗೆ ನಿಯರ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಟ್ರಾಫಿಕ್ಕು ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನಾನು ಹೋಗೋದು ಕಡೆ ಅಂತೂ ಸೀರಿಯಸ್ಸಾಗಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ಅಂದರೆ ಯಪ್ಪ, ನನಗಂತೂ ನೆನ್ನೆ ಆಗಿದ್ದು, ನಾನು ಆಫೀಸ್ ಬಿಟ್ಟಿದ್ದು 6:45 7 ಗಂಟೆ, ಕರೆಕ್ಟಾಗಿ 7 ಗಂಟೆಗೆ ಬಿಟ್ಟೆ ಅಂತ ಅಂದ್ಕೊಳ್ರಿ. 6:45ಗೆ ಲಾಗೌಟ್ ಮಾಡಿದೆ. ಸೊ ಮಳೆ ಸ್ವಲ್ಪ ಬರ್ತಾಯಿತ್ತು. ಸೊ ರೈನ್ಕೋಟ್ ಹಾಕ್ಕೊಂಡು ಒಂಚೂರು. ಸೊ 7 ಗಂಟೆಗೆ ಆಫೀಸ್ ಬಿಟ್ಟವನು ಮನೆಗೆ ಎಷ್ಟು ಗಂಟೆಗೆ ತಲುಪಿರ್ಬೇಡ ಹೇಳ್ರಿ? 9:15 ಗುರು. ಸೀರಿಯಸ್ಸಾಗಿ ಲಿಟ್ರ್ 9:15. ನಾರ್ಮಲ್ ನಾನು ಬಸ್ಸಲ್ಲಿ ಬಂದರೆ 9:15 ರೀಚ್ ಆಗ್ತೀನಿ. ನಾನು ಗಾಡೀಲಿ ಹೋದರೆ ಏನು 1.5 ಅವರ್ಗೆ ರೀಚ್ ಆಗಿಬಿಡ್ತೀನಿ ಮನೇನ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. 1.5 ಅವರ್ಗೆ ರೀಚ್ ಆಗಿಬಿಟ್ರೆ 7 ಗಂಟೆಗೆ ಆಫೀಸ್ ಬಿಡುತ್ತೆ ಅಂತ ಅಂದ್ಕೊಳ್ರಿ. 8:15 8:45 ಆದರೂ ನಾನು 9 ಗಂಟೆಯಿಂದ ಸ್ಟ್ರೀಮ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನನ್ನ ಪ್ಲ್ಯಾನು. ಸೊ 9 ಗಂಟೆಯಿಂದ ಒಂದು 11-12 ಗಂಟೆವರೆಗೂ, 11:30 12 ಗಂಟೆವರೆಗೂ ಸ್ಟ್ರೀಮ್ ಮಾಡಿಬಿಟ್ಟು ಸೊ ಅದರಲ್ಲಿ ಏನಾರ ಒಂಚೂರು ಇದು ಮಾಡೋಣ ಅಂದ್ಬಿಟ್ಟು ನನ್ನ ಐಡಿಯಾ ಇರೋದು. ಏನು ಗುರು ಇದು, ಇಲ್ಲಿಂದನೇ ಟ್ರಾಫಿಕ್ಕು, ಏನು ಕತೆ ನಂದು ಹಿಂಗಾದರೆ? ಇನ್ನೂ 16 ಕಿಲೋಮೀಟ್ರ್ ಇದೆ ನಮ್ಮ ಆಫೀಸ್ ರೀಚ್ ಆಗೋಕ್ಕೆ, 16 ಕಿಲೋಮೀಟರ್ಸು. ಸೊ ನಾವು ಇವಾಗ ಇದ್ದೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡಲ್ಲಿ. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ಟೈಮು ನೋಡ್ಕೊಂಬಿಡೋಣ. ನನಗೆ 8 ಗಂಟೆ, ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡೋರು ಸಿಕ್ಕಾಪಟ್ಟೆ ಪೇಷನ್ಸ್ ಇರುತ್ತೆ. ಯಪ್ಪ, ನಾನು ಎಷ್ಟು ಒಂದು ಪ್ರೀವಿಯಸ್ಸು ಪ್ರೀವಿಯಸ್ ಮಂತು 14th ನಾನು ಹೋಗ್ತಾ ಇರೋದು. ಸೊ
14th ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇದು ಮ್ಯಾಕ್ಸಿಮಮ್ ಅಂದರೆ ಒಂದು 1 ವೀಕ್ ನಾನು ಗಾಡೀಲಿ ಹೋಗಿರ್ಬೋದು. ಅದು ಕಂಟಿನ್ಯೂಸ್ ಆಗಿ ಹೋಗಿಲ್ಲ, ಒಂದಿನ ಬಿಟ್ಟು ಒಂದಿನ ಆ ಥರ ಏನಾದರೂ ಲೇಟ್ ಆಗೋಯ್ತು ಅಂತಂದರೆ ಆವಾಗ ಗಾಡೀಲಿ ಹೋಗ್ತಾಯಿದ್ದೆ. ಸೊ ಮ್ಯಾಕ್ಸಿಮಮ್ಮು ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡಿರೋದು. ಸೊ ಬಸ್ಸಲ್ಲಿ ಬೆಳಿಗ್ಗೆ 9 ಗಂಟೆಗೆ 9-10 ಗಂಟೆಗೆ ಡ್ಯೂಟಿ ಇರೋರೆಲ್ಲರೂ ಟ್ರಾವೆಲ್ ಮಾಡ್ತಾರಲ್ಲ. ಸೊ ಸ್ವಲ್ಪ ನಿಯರ್ ಬೈ ಇರೋರಿಗೆ ಏನೋ ಓಕೆ, ಒಂದು 5 to 10 ಕಿಲೋಮೀಟರ್ಸ್ ಇರೋರಿಗೆ ಓಕೆ, ಏನೊಂದು ಹಾಫ್ ಆನ್ ಅವರ್ ಇಲ್ಲ 3/4 ಅವರು ಟ್ರಾಫಿಕ್ ಇದ್ದರೆ ಮ್ಯಾಕ್ಸಿಮಮ್ 1 ಅವರ್ ಅಂತ ಅಂದ್ಕೊಳ್ರಿ. ಬಟ್ ಮೋರ್ ದೆನ್ 15-20 ಕಿಲೋಮೀಟರ್ಸ್ ಎಲ್ಲ ಟ್ರಾವೆಲ್ ಮಾಡ್ತಾರಲ್ಲ, ಅವರೆಲ್ಲ ಹಿಂಗೆಪ್ಪ ಅಂತ ಅಂದ್ಬಿಟ್ಟು ನಾನು ಟ್ರಾವೆಲ್ ಮಾಡಿದಾಗ ಬಸ್ಸಲ್ಲಿ ನನಗೆ ಗೊತ್ತಾಗಿದೆ. ಯಾಕೆಂದರೆ ನಾನು 2 ಬಸ್ ಕ್ಯಾಚ್ ಮಾಡಬೇಕು. ಸೊ ನಮ್ಮ ಮನೆಯಿಂದ ಮೆಜೆಸ್ಟಿಕ್ ಹೋಗಬೇಕು, ಮಾರ್ಕೆಟಿಂದನೂ ಹೋಗ್ಬೋದು. ಬಟ್ ಮಾರ್ಕೆಟಲ್ಲಿ ಅಷ್ಟೊಂದು ಬಸ್ಸು ಸಿಗೋಲ್ಲ, ಅಲ್ಲಿಗೆ ನಾನು ಹೋಗೋ ಆಫೀಸ್ ಲೊಕೇಶನ್ಗೆ ಅಷ್ಟು ಬಸ್ಸು ಸಿಗೋಲ್ಲ. ಸೊ ಅದಕ್ಕೆ ನಾನು ಸೀದಾ ಮೆಜೆಸ್ಟಿಕ್ ಹೋಗ್ಬಿಡ್ತೀನಿ. ಮೆಜೆಸ್ಟಿಕ್ಕಲ್ಲಂತೂ ನಾನು ಹತ್ತೋದು 342F ಬಸ್ಸು. ಹತ್ತಿದ್ರೆ ಸಿಗುವ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ, ಅಯ್ಯೋ ನಿಮ್ಮ ಏನು ಇಟ್ಕೊಂಡಿರೋರಂಗೆ ಕಣ್ಣಿಗೆ ಹಾರ ನೋಡ್ಕೊಂಡು ಸಾಯ್ತಾರೆ. ಎಲ್ಲಿ ಹೋಗೋಣಪ್ಪ ಈ ಟ್ರಾಫಿಕಲ್ಲಿ, ಯಾವ ಥರ ನುಸ್ಕೊಂಡು ಹೋಗ್ಬಿಡ್ತೀರ. ಒಂಚೂರು ತಾಳ್ಮೆ ಅನ್ನೋದು ಇಲ್ಲ. ನಮಗೂ ಹೋಗ್ಬೇಕಪ್ಪ ಆಫೀಸ್ಗೆ, ನಾವು ಟೈಮ್ ಸರಿಯಾಗಿ ರೀಚ್ ಆಗಬೇಕು ಅಂತ ನಮಗೂ ಎಲ್ಲ ಇರುತ್ತೆ. ಏನು ಒಂಚೂರು ಮ್ಯಾನೇಜ್ ಇಲ್ದಲೇ ಇರೋಂಗೆ ಹಾರ ನೋಡ್ಕೊಂಡು ಸಾಯ್ತಾ ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವ್ರು ಮಾತ್ರ. ಮುಂದೆ ಕಡೆ ಗಾಡಿ ಇರುತ್ತೆ, ಹಂಗಿದ್ರೂ ಹಾರ ನೋಡಿಯೋದು. ಏನು ದಾರಿ ಬಿಡ್ದಲ್ಲೇ ಏನು ಅಲ್ಲಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅನ್ನಂಗೆ ಹಾರ ನೋಡ್ಕೊಂಡು ಸಾಯ್ತಾ ಇರ್ತಾರೆ. ನೋಡ್ರಿ ಇಲ್ಲಿ ಅವನ ಹಾರ ನೋಡಿದ್ದಾನೆ ಕುವರ್ಣ ಮಗ. ಮುಂದೆ ಕಡೆ ಎಲ್ಲ ಇಲ್ಲಿ ಹೋಗ್ತಾ ಇಲ್ವ, ಇಲ್ಲಿ ಈಗ ಖಾಲಿ ಜಾಗನ ಐತೆ, ಅವನಿಗೆ ದಾರಿ ಬಿಟ್ಟರೆ ಅವ್ನು ಮುಂದೆ ಹೋಗ್ಬಿಡ್ತಾನೆ ಅನ್ನೋದಕ್ಕೆ ಸುಮ್ಮನೆ ಹಾರ ನೋಡಿತಾ ಇರ್ತಾರೆ. ಇನ್ನು ಇಲ್ಲೇ ಹಿಂಗೆ ಆದರೆ ಇನ್ನು ನಾನು ಹೋಗೋ ರೂಟಲ್ಲಿ ಇನ್ನೂ ಬೇಜಾನ್ ಟ್ರಾಫಿಕ್ ಇರುತ್ತೆ, ಮೂವೇ ಆಗಲ್ಲ. ಸೊ ನೋಡೋಣ ಬರ್ರಿ, ಇಲ್ಲಿಗೆ ಇಷ್ಟು ಸಾಕು. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಷ್ಟು ಬಸ್ ಹತ್ತೋದಕ್ಕೆ ಎಷ್ಟು ಕಾಯ್ಕೊಂಡು ಬಸ್ಸು ಅವರು ಕರೆಕ್ಟಾಗಿ ನಿಲ್ಲಿಸಲ್ಲ, ಮುಂದಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ. ಯಾಕೆಂದರೆ ಅವರು ಇರುತ್ತೆ, ಎಷ್ಟು ತುಂಬ ಜನ ಇರ್ತಾರೆ, ಎಲ್ಲರೂ ಒತ್ತಿಸ್ಕೋಬೇಕು ಅಂತ ಅವ್ರಿಗೂ ಇರುತ್ತೆ ಬಸ್ ಅವ್ರಿಗೆ. ಬಟ್ ಏನು ಮಾಡ್ತೀರಾ, ಅದಕ್ಕೂ ಕೆಪಾಸಿಟಿ ಅದು ಇದು ಅಂತ ಇರುತ್ತಲ್ಲ. ಸೊ ಅದಕ್ಕೆ ಅವ್ರು ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲಿಂದ ಓಡೋಗಿ ಹಿಡ್ಕೊಂಡು ಬಸ್ ಹತ್ತಿದ್ರೆ ಸೀಟ್ ಸಿಕ್ಕಿದ್ರೆ ಸೀಟಲ್ಲಿ ಕುತ್ಕೊಂಡು, ಸಿಗಲಿಲ್ಲ ಅಂದರೆ ನಿಂತ್ಕೊಂಡು ಓಲಾಡಿಕೊಂಡು ಯಪ್ಪ. ಸೊ ನಾನು ಮೆಜೆಸ್ಟಿಕ್ಕಲ್ಲಿ ಹತ್ತಿದ್ರೆ ಬಸ್ಸು ಅಲ್ಲೋಗಿ ರೀಚ್ ಆಗೋದಕ್ಕೆ ಒಂದು 2 hours ಆದರೂ ಬೇಕೇ ಬೇಕು. ಇರೋದು ಒಂದು 11 ಕಿಲೋಮೀಟರ್ಸ್ ಇದೆ. ಸೊ ಮೆಜೆಸ್ಟಿಕ್ಕಿಂದ ನಮ್ಮ ಆಫೀಸು. ಸೊ 11 ಕಿಲೋಮೀಟರ್ಸ್ ಹೋಗೋದಕ್ಕೆ 2-2.5 hour ಆಗುತ್ತೆ. ಬರಬೇಕಾದ್ರಂತೂ ಯಪ್ಪ ಸಾಕಾಗಿ ಹೋಗ್ಬಿಟ್ಟೈತೆ. ಫುಲ್ಲು ಟ್ರಾಫಿಕ್ಕು, ಮೂವೇ ಆಗಲ್ಲ. ಒಂದು ಸೆಕೆಂಡ್ಸು ಇಷ್ಟು ಸೆಕೆಂಡ್ಸ್ ಅಂತ ರನ್ನಿಂಗ್ ಆಗುತ್ತೆ ನೋಡ್ರಿ, ಆ ಥರ ಆಗುತ್ತೆ. ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಈಗ ಏನು ಹೇಳ್ತಾರೆ ಅಂತಂದರೆ, ಸಿಗ್ನಲಲ್ಲೆಲ್ಲ ಲೈಟು ಗಾಡಿ ಆಫ್ ಮಾಡಿರಿ, ಫ್ಯೂಲು ಉಳಿಸಿ ಮುಂದಿನ ಪೀಳಿಗೆಗೆ ಅಂತೆಲ್ಲ ಹೇಳ್ತಾರೆ. ಸೊ ಫ್ಯೂಲ್ ಉಳಿಸೋದು ಹೆಂಗಪ್ಪ, ಫ್ಯೂ ಸೆಕೆಂಡ್ಸ್ಗಳು ಇಷ್ಟು ಸೆಕೆಂಡ್ಸ್ ಇದೆ, ಇಷ್ಟು ಸೆಕೆಂಡ್ಸಲ್ಲಿ ಮೂವ್ ಆಗಬೇಕು ಅಂತ ಅಂದ್ಬಿಟ್ಟು ಏನಾದ್ರು ತೋರಿಸಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಫ್ಯೂಲು ಉಳಿಸೋದಕ್ಕೂ. ಸೊ ಈಗ ಗೊತ್ತಿರಲ್ಲ ಅಲ್ಲಿ ಎಷ್ಟು, ಬರೀ ಸುಮ್ಮನೆ ರೆಡ್ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಸೊ ಅವರು ಸಡನ್ನಾಗಿ ಗ್ರೀನ್ ಕೊಟ್ಬಿಡ್ತಾರೆ. ಸಡನ್ನಾಗಿ ಗ್ರೀನ್ ಕೊಟ್ಟಾಗ ಗಾಡಿ ಒಂದೊಂದ್ಸಲಿ ಸ್ಟಾರ್ಟ್ ಆಗುತ್ತೆ, ಒಂದೊಂದ್ಸಲಿ ಸ್ಟಾರ್ಟ್ ಆಗೋಲ್ಲ. ಅದರಿಂದನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಇದು ಮಾಡಬೇಕು ನೋಡಿ. ಇಲ್ಲೆಲ್ಲ ಇದು ಎಷ್ಟು ಸೆಕೆಂಡ್ಸು ಅಂತ ಇದೇ ಇರಲ್ಲ, ಡೈರೆಕ್ಟು ರೆಡ್ಡಿಂದ ಡೈರೆಕ್ಟ್ ಗ್ರೀನು. ಸೊ ಹಂಗಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ರೆಡ್ ಇತ್ತು ಗ್ರೀನ್ ಆಗೋದು, ಸ್ಟಾರ್ಟ್ ಮಾಡ್ಕೊಂಡೇ ಇರ್ಬೇಕು ಗಾಡಿನ ಹಂಗೆ. ಈಗ ಅಕಸ್ಮಾತ್ ಏನಾದರೂ ಸೆಕೆಂಡ್ಸ್ ಇತ್ತು ಅಂತ ಅಂದರೆ ಒಂದು 10 ಸೆಕೆಂಡ್ಸ್ ಇದ್ದಂಗೆ 15 ಸೆಕೆಂಡ್ಸ್ ಇದ್ದಂಗೆ ಗೊತ್ತಿರುತ್ತಲ್ಲ ಅವ್ರ ಗಾಡಿ ಇದು. ಸೊ ಅವರು ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ, ಆರಾಮಾಗಿ ಮೂವ್ ಆಗ್ಬೋದು. ಇಲ್ಲ ಸಡನ್ನಾಗಿ ಏನಾದರೂ ಹಿಂಗೆ ರೆಡ್ಡಿಂದ ಗ್ರೀನ್ ಬಂತು ಅಂತ ಅಂದರೆ ಒಂದೊಂದು ಸ್ಟಾರ್ಟ್ ಆಗೋಲ್ಲ. ಸೊ ಅಲ್ಲೇ ಒಂದು 5 ಸೆಕೆಂಡ್ಸ್ ಹೋಗ್ಬಿಡುತ್ತೆ, ಹಿಂದೆ ಬರ್ತಾ ಇರೋರ್ಗು ತೊಂದರೆ ಆಗುತ್ತೆ. ಸೊ ಅದರಿಂದ ಆ ಥರ ಇದ್ದರೆ ತುಂಬ ಒಳ್ಳೆಯದು. ಸೊ ಸಾಕಾಗೋಯ್ತು ನನಗಂತೂ, ಗಾಡಿ ಸವಾಸನೇ ಬೇಡ ಅನ್ನಿಸ್ಬಿಟ್ಟೈತೆ. ಸುಸ್ತಾಗಿ ಅದಾಗೆ ಬಸ್ಸಲ್ಲೇ ಟ್ರಾವೆಲ್ ಮಾಡೋಣ ಅಂತ
ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿರಿ ಸಿಗ್ನಲ್ ಬಿತ್ತು, ಮೂವ್ ಆಗೋದಕ್ಕೆ ಎಷ್ಟು ತಗೋತಾಗಲ್ಲತ್ತೆ ನೋಡಿರಿ. ಸಿಗ್ನಲ್ ಬಿಟ್ಟೈತೆ ಅಲ್ಲಿ, ಅವಾಗಲೇ ಬಿಡ್ತು. ನೋಡೋಣ ಎಷ್ಟು ಹೋಗುತ್ತೆ ನೋಡಿರಿ ಮೂವ್ ಆಗೋದಕ್ಕೆ. ನಾವು ಟೈಮಿಗೆ ಸರಿಯಾಗಿ ರೀಚ್ ಆಗಿಬಿಟ್ರೆ ಸಾಕು ಅನ್ನೋ ಸ್ವಾರ್ಥ ಎಷ್ಟೊಂದು ಜನಕ್ಕಿರುತ್ತೆ. ಕೆಲವರಲ್ಲಿ ಮಾತ್ರ ಆ ಥರ ಇರುತ್ತೆ. ಕೆಲವೊಮ್ಮೆ ಯಾಕೆ ನಾವು ಇವಾಗಲೇ ಬಿಡಪ್ಪ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಕೆಲವೊಂದು ಟೈಮ್ ನನಗೆ ಟೈಮು ಅರ್ಜೆಂಟ್ ಆಗಿದ್ದಾಗ ನಾನು ನುಗ್ಗಿಸ್ಕೊಂಡು ಇದು ಮಾಡ್ಕೊಂಡು ಹಂಗೆ ಹಿಂಗೆ ಓಡ್ತಾ ಇರ್ತೀವಿ. ಸೊ ಆ ಥರ. ಓಕೆ, ಈಗ ಸದ್ಯಕ್ಕೆ ಆಫ್ ಮಾಡ್ತೀನಿ, ಸಾಕು ಮಾತಾಡಿದ್ದು. ಸೊ ಇನ್ನು ಟ್ರಾಫಿಕಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಲ್ಲ, ಅದನ್ನು ರೆಕಾರ್ಡ್ ಮಾಡೋದು. ನೋಡೋಣ, ಈಗ ಆಲ್ರೆಡಿ ಮೋರ್ ದೆನ್ 20 ಮಿನಿಟ್ಸ್ ಆಯಿತು ಅನಿಸುತ್ತೆ. ಸೊ ನೋಡೋಣ, ಮುಂದಕ್ಕೆ ಹೋಗಿ ಸಿಗೋಣ. ಟಾಟಾ, ಬಾಯ್ ಬಾಯ್. तो सिर्फ ट्रेलर है, पिक्चर अभी बाकी है मेरे दोस्त.